ಹಾಫ್ ಪಾರ್ಟ್ ಮಾತ್ರ ಓಡಾಡ್ತಾ ಇರುತ್ತೆ, ಇನ್ನು ಹಾಫ್ ಪಾರ್ಟ್ ಅದಕ್ಕೆ ಬಿದ್ದೋಗ್ಬಿಟ್ಟೈತೆ, ಸೊಂಟ ಬಿದ್ದೋಗಿರೋ ಥರ ಕಂಪ್ಲೀಟ್ಲಿ. ಇದಕ್ಕೆ 5 ತಿಂಗಳಾಗೈತೆ. ಇದಕ್ಕೆ ಅವ್ರು ಖರ್ಚು ಮಾಡಿರೋದು ಒಂದು 80,000 ಖರ್ಚು ಮಾಡವ್ರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಿಲ್ಲ, ತುಂಬ ಯೂಸ್ ಆಗುವಂಥದ್ದೇ. ಏನಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಮನೆಗೆ ಇಬ್ಬರು ಹೊಸ ಗೆಸ್ಟ್ ಬಂದಿದ್ದಾರೆ, ಅವ್ರ ಬಗ್ಗೆ ಹೇಳ್ಕೊಂಡು ಕೊಡ್ತೀನಿ, ನಿಮಗೆ ತೋರಿಸ್ತೀನಿ ಯಾರು ಅಂತ. ಒಬ್ಬರು ಸ್ಪೆಷಲ್ಲು. ಏನಾಗಿದೆ ಅಂತಂದರೆ ಇದಕ್ಕೆ ಹಸ್ಕಿ ನಾರ್ಮಲ್ ನಮ್ಮ ರಿಚಿ ಥರನೇ ಕಾಣಿಸ್ತಿದ್ದಲ್ಲ, ಹಾಫ್ ಪಾರ್ಟ್ ಮಾತ್ರ ಓಡಾಡ್ತಾ ಇರುತ್ತೆ, ಇನ್ನು ಹಾಫ್ ಪಾರ್ಟ್ ಅದಕ್ಕೆ ಬಿದ್ದೋಗ್ಬಿಟ್ಟೈತೆ, ಸೊಂಟ ಬಿದ್ದೋಗಿರೋ ಥರ ಕಂಪ್ಲೀಟ್ಲಿ. ಇದಕ್ಕೆ 5 ತಿಂಗಳಾಗೈತೆ. ಇದಕ್ಕೆ ಅವ್ರು ಖರ್ಚು ಮಾಡಿರೋದು ಒಂದು 80,000 ಖರ್ಚು ಮಾಡವ್ರೆ. ಇಲ್ಲೇನು ನೋಡ್ತೀರಾ ಇದು ರಿಪೋರ್ಟ್ ಎಲ್ಲ ಅದ್ರದ್ದೇನೆ ನೋಡಿ. ಇದು ಬೆಂಗಳೂರು 1 ಅಂತ ಹೇಳ್ತಾರೆ, ಬೆಂಗಳೂರು ಪೆಟ್ ಅಂತ. ಎಲ್ಲೇ ಹೋದರೂ ನೀವು ಈ ವೆಟರ್ನರಿಯಲ್ಲಿ ಸ್ವಲ್ಪ ಜಾಸ್ತಿನೇ ಮೋಸ. ನೀವು ನೋಡ್ತಾ ಇರ್ಬೋದು, ಬರೀ ಅದು ಇದು ಬ್ಲಡ್ ಟೆಸ್ಟು ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡಿ ಎಲ್ಲ ಬರೀ ಅದರದ್ದೇ ಮೆಡಿಕೇಷನ್ಸ್ಗಳಿವೆಲ್ಲ. ಇಲ್ಲೇನೇನು ನೋಡ್ತಾ ಇದ್ದೀರಾ, ಒಂದು ಹತ್ರ ಒಂದು 70,000 ಖರ್ಚು ಮಾಡೋರು ಇದಕ್ಕೆ. ಪಾಪ ಎಲ್ಲಿರುತ್ತೋ ಅಲ್ಲೇ ಬಾತ್ರೂಮ್ ಮಾಡ್ಕೊಳ್ಳುತ್ತಿದ್ದು. ಇದು 1 ತಿಂಗಳು ನಮ್ಮ ಹತ್ರ ನೋಡ್ಕೊಳೋದಕ್ಕೆ ಅಂತ ಬಂದಿರೋದು, ಬೋರ್ಡಿಂಗ್ ಅಂತ ಬಂದಿರೋದು. ಆದಷ್ಟು ನಾವು ಅದಕ್ಕೇನು ಮಾಡಿಸ್ಬೇಕು ಅಂತ ಇದ್ದೀವಿ ಅಂತಂದರೆ, ಸರ್ಜರಿ ಮಾಡಿಸ್ಬೇಕು ಅಂತ ಇದ್ದೀವಿ. ವೆಟರ್ನರಿ ಕಾಲೇಜರ ಹತ್ರ ಹೆಲ್ಪ್ ಕೇಳಿದೆ, ಸರಿ ಕರ್ಕೊಂಬನ್ನಿ ಅಂತಂದರು. ನೋಡೋಣ ಅದಕ್ಕೆ ಯಾವ ಟೈಮಲ್ಲಿ ಕೂಡ್ ಬರುತ್ತೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಏನಂತಂದರೆ, ಅಲ್ಲಿ ಮಲಗಿರೋಂಥ ಗೋಲ್ಡನ್ ರಿಟ್ರೀವರು ನೋಡ್ತಾ ಇದ್ದೀರಲ್ಲ, ನೀವೇನು ನೋಡ್ತಾ ಇದ್ದೀರಾ, ಈ ಗೋಲ್ಡನ್ ರಿಟ್ರೀವರು ಇದ್ರ ಸ್ಥಿತಿ ಏನಂತಂದರೆ, ಈ ಬ್ರೀಡರ್ಗಳು ಎಂಥ ಕಚಡ ನನ್ನ ಮಕ್ಕಳು ಅಂದರೆ, ನಾನು ಬ್ರೀಡರೇ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಬ್ರೀಡಿಂಗ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಇದು ಗಂಡುದು, ಲಕ್ಕಿ ಗಂಡುದು ನಿಮ್ಗೆ ಗೊತ್ತು, ಬ್ರೌನಿ ಗಂಡುದು ನಿಮಗೂ ಗೊತ್ತು, ರಾಕಿ ಗಂಡುದು, ಇನ್ನು ಅದು ಗಂಡುದು, ಅದು ಟ್ರೈನಿಂಗ್ದು. ಅದು ಹೆಣ್ಣದು, ಅದು ಬಿಡಿ ಇವಾಗ ಬಂದಿರೋದು. ಇನ್ನು ಅದು ಗಂಡುದು, ಅವಳು ಹೆಣ್ಣದು. ಇದೊಂದು ಹೆಣ್ಣದೈತೆ ನನ್ನ ಹತ್ರ, ಇದೊಂದು ಹೆಣ್ಣದೈತೆ. ಅದು ಎಷ್ಟು ಮರಿ ಹಾಕೈತೆ ಅಂತ ನಿಮಗೆ ಗೊತ್ತು. ಇದುವರೆಗೂ ಅದು ಎಷ್ಟು ಸತಿ ಮರಿ ಹಾಕ್ಸಿದ್ದೀನಿ ಅಂತ ನಿಮಗೆ ಗೊತ್ತು. ಏನಕ್ಕೆ ಅಂತಂದರೆ ಇದ್ರದ್ದು ನಿಪ್ಪಲ್ಲಿ ನೋಡ್ಬೋದು, ಒಂದು ಸತಿನೂ ಒಂಚೂರು ನಿಪ್ಪಲ್ಲಿ ಆಚೆಗೆ ಬಂದಿಲ್ಲ. ಹಾಗಾಗಿ ಒಂದು ಸತಿನೂ ಮರಿನೇ ಹಾಕಿಲ್ಲ. ಇನ್ನು ಇವಳು ಬಯೋಮೆಟ್ರಾಗಿ ಹೋಗಿತ್ತು. ಇವಳಂತೂ ಲೈಫಲ್ಲೇ ಇನ್ಯಾವತ್ತೂ ಮರಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡಿದ್ರಲ್ಲ, ಈ ರೀತಿ ನಮ್ಮ ಪರಿಸ್ಥಿತಿ. ಯಾವುದು ನಾನು ಮರಿ ಹಾಕ್ಸ್ಬಿಟ್ಟು ಇದರಿಂದ ಮಾಡ್ತಿಲ್ಲ, ನನ್ನ ಉಳಿಸ್ತಾ ಇರೋದೇ ನಮ್ಮ ಬೆಕ್ಕುಗಳು. ಅವು ಹೆಂಗೋ ಮರಿ ಹಾಕ್ಕೊಂಡು ಅವಾಗವೇ ಮೀಟಿಂಗ್ ಮಾಡ್ಕೊಂಡು ಹೆಂಗೋ ಮಾಡ್ತಾವೆ. ಸೊ ಅದರಿಂದ ನಾನು ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೀತಿಯಿಂದ ಇನ್ನೂ ಜಾಸ್ತಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಈಗ ನೋಡ್ತಾ ಇದ್ದೀರಲ್ಲ, ಈಗ ಈ ಗೋಲ್ಡನ್ ರಿಟ್ರೀವರ್ ಏನಂತಾರೆ ಪ್ರಾಬ್ಲಮ್ಮು, ಬಿಟ್ಟೋಗಿ ಇದ್ರದ್ದು ಏನಾಗೈತೆ ಅಂತ ಗೊತ್ತಿಲ್ಲ. ಬಟ್ ಈಗ ಬ್ಲಡ್ ಟೆಸ್ಟ್ಗೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಕಳಿಸಿದ್ದೀವಿ. ಈಗ ಏನಾಗಿದೆ ಅಂತ ಪ್ರತಿಯೊಂದು ಗೊತ್ತಾಗುತ್ತೆ. ಅದರಲ್ಲೂ ಮೇನ್ ಏನಂತಂದರೆ, ಮರಿ ಹಾಕಲ್ಲ ಅಂತ ಗೊತ್ತಾಗೈತೆ ಯಾವುದೋ ಒಂದು ಬ್ರೀಡರ್ಗೆ. ಅವನೇನು ಮಾಡೋನೆ, ತಗೊಂಡೋಗಿ ನಾಗವಾರ ಅಂತ ಒಂದೈತೆ ಬೆಂಗಳೂರಲ್ಲಿ, ಗೊತ್ತಿರೋರಿಗೆ ಗೊತ್ತಿರುತ್ತೆ ಯಾವ ಪ್ಲೇಸ್ ಅಂತ. ಆ ಪ್ಲೇಸಲ್ಲಿ ತೊಗೊಂಡೋಗಿ ಬಿಟ್ಟಿದ್ದಾರೆ. ಇದೇನು ಮಾಡೈತೆ, ತುಂಬ ದಿನದಿಂದ ಓಡಾಡೈತೆ. ಎಷ್ಟು ಊಟನೇ ತಿಂದಿಲ್ದಂಗೆ ಮಜಲ್ ಲಾಸ್ ಎಲ್ಲ ಆಗಿ ತುಂಬ ಇದಾಗೈತೆ. ಎಲ್ಲ ಫುಡ್ಡೆಲ್ಲ ಕೊಟ್ಟು, ಮೀನಿನ ಮೊಟ್ಟೆ ಕೊಟ್ವಿ, ಪೆಡಿಗ್ರಿ ರಾಯಲ್ ಕೆನಿನ್ ಕೊಟ್ವಿ. ಇನ್ನು ನಮ್ಮವಕ್ಕೆ ಊಟ ಹಾಕಿಲ್ಲ, ನಾನು ಇನ್ನೂ ರೆಡಿ ಮಾಡಿ ಇಕ್ಕಿದ್ದೀನಿ. ತುಂಬ ಸುಸ್ತಾಗ್ಬಿಟ್ಟೈತೆ ಇವತ್ತು. ನೋಡ್ತಾ ಇರ್ಬೋದು ನನ್ನ ಮುಖದಲ್ಲಿ ಎನರ್ಜಿನೇ ಇಲ್ಲ, ಅಷ್ಟಾಗೈತೆ ಇವತ್ತು ಓಡಾಡಿ. ಇವಕ್ಕೆ ಕಲ್ಲಂಗಡಿ ಹಣ್ಣು ಕೊಟ್ಟಿದ್ದೆ ಇವತ್ತು, ತಿಂದು ಮುಗಿಸೋವೆ. ಓಕೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದೊಂದು ವೀಡಿಯೋ ಮಾಡ್ತಿದ್ವಿ, ಹೌ ಟು ರಿಡ್ ಬಾತ್ ಬಗ್ಗೆ ನಾನು ತೋರಿಸೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅದು ಸ್ನಾನ ಮಾಡ್ಕೊಂಡೆಲ್ಲ. ಅರ್ಜೆಂಟ್ ಇದ್ದಿದ್ದ ಕಾರಣ ಆ ವಿಡಿಯೋ ಸ್ಟಾಪ್ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅಂದರೆ, ಈ ನಾಯಿಗೆ ಏನಾಗೈತೆ, ನಮ್ಮ ಬ್ರೀಡರ್ ಬಿಟ್ಟೋದ್ಮೇಲೆ ಟ್ರೈನ್ ಹತ್ರ ಹೋಗ್ಬಿಟ್ಟು ಸಿ ಹಾಕೊಂಬಿಟ್ಟೈತೆ. ಏನು, ಟ್ರೈನ್ ಹತ್ರ ಹೋಗಿ ಟ್ರೈನಿಗೆ ಸಿ ಹಾಕೊಂಡು ಬೆಳಗ್ಗೆ ಏನಾಗೈತೆ, ಆವಾಗ ನಮ್ಮ ಮೇಡಮ್ ಅವರು ಶಶಿಕಲಾ ಅಂತವರು ಕರ್ನಾಟಕ ವೆಟರ್ನರಿ ಹಾಸ್ಪಿಟಲಲ್ಲಿ ಇನ್ನೂ ಸ್ಟೂಡೆಂಟ್ ಅವರು. ಅವ್ರಿಗೆ ನೋಡಿ ಅವ್ರು ಫಸ್ಟ್ ಏಡ್ ಮಾಡಿ, ನಿಮಗೆಲ್ಲ ಇದ್ರ ಮೇಲೆ ಹಾಕಿರ್ತೀನಿ ನೋಡಿ, ಈ ಥರ ಫಸ್ಟ್ ಏಡ್ ಎಲ್ಲ ಮಾಡಿ ಅವ್ರೇನು ಮಾಡ್ತಾರೆ, ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೀಟ್ ಅದಕ್ಕೆ ಏನೇನು ಬೇಕು ಎಲ್ಲ ಚೇಂಜ್ ಮಾಡಿಸಿ ಕರ್ಕೊಂಬಂದು, ಇವಾಗ ನನ್ನ ಹತ್ರ ಅಂದರೆ ಹುಡುಕ್ತೀವಿ ನಾವು ಅಡಾಪ್ಷನ್ಗೆ ಯಾರಿಗೆ ಕೊಡ್ಬೋದು ಅಂತ. ಮತ್ತೆ ನಮ್ಮ ಕೈಗೆ ಸಿಗೋದು ಅದೇ ಬ್ರೀಡರ್ಸ್ಗಳೇ. ಸೊ ನಮಗೆ ನಂಬಿಕೆ ಇರಲಿಲ್ಲ. ಈಗೇನು ಮಾಡ್ತಾರೆ, ಅವರೇ ಶಶಿಕಲಾನವರೇ ತೊಗೊತವ್ರೆ, ಅಂದರೆ ಮಡಿಕೊತವ್ರೆ. ಅದಕ್ಕೋಸ್ಕರ ನನ್ನ ಕೈಲ ಏನಾಗುತ್ತೆ, ನಾನು ಅದನ್ನು ಏನು ಒಪ್ಕೊಂಡಿದ್ದೀನಿ ಅಂತಂದರೆ, ಕಂಪ್ಲೀಟ್ಲಿ ಗಾಯ ಹೋಗಿಸ್ತೀನಿ ನಾನು. ಮತ್ತು ಏನೇನಾಗೋಯ್ತು ಪ್ರಾಬ್ಲಮ್ ಅಂದರೆ, ವೆಯ್ಟ್ ಲಾಸ್ ಇರ್ಬೋದು, ವೆಯ್ಟ್ ಗೇನ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಮಾಡ್ತಾಯಿದ್ದೀವಿ. ಸೊ ನೋಡೋಣ, ಒಪ್ಸೋ ಅದು ಚೆನ್ನಾಗಿ ಆಗುತ್ತೆ. ನಿಮಗೂ ಗೊತ್ತು ನನ್ನ ಹತ್ರ ಬಂದಮೇಲೆ ಏನಾಗುತ್ತೆ ಅಂತ. ಇಷ್ಟು ಬಂದ್ಬಿಟ್ಟು ಅದರ ಮೆಡಿಕೇಷನ್ಸ್ ಆಗಿರುತ್ತೆ. ಇನ್ನೂ ಇದೆ ರಾಶಿ. ಇದೆಲ್ಲ ಅದ್ರದ್ದೇನೆ ಪಾಪ. ಬ್ಲಡ್ ಸ್ಯಾಂಪಲ್ ಎಲ್ಲ ತೊಗೊಂಡು ಹೊರಟ್ರು. ಈಗ ಜಸ್ಟ್ ಒಂದು 3 ಅವರ್ ಪ್ರೋಸೆಸ್ ಇತ್ತು. ಇದು ಎಲ್ಲ ಮಾಡಿ ಮೊಟ್ಟೆ ಬೇರೆ ಹಾಕ್ಬೇಕು ಅದಕ್ಕೆ. ನೆಕ್ಸ್ಟು ನಮ್ಮ ಚಾರುಗೂ
ಏನು ಮಾಡಿಸಿದ್ದೀನಿ, ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ನೋಡಿ ಈ ಥರ ಟ್ರಿಮ್ ಮಾಡಿ ಇಲ್ಲೊಂದು ಇಂಜೆಕ್ಷನ್ ಹಾಕಿ ಕರೀಮ್ ಮಾಡವ್ರೆ. ಈಗ ಏನು ಕೇಳ್ಕೊತೀನಿ ಅಂದರೆ ನಾನು ಈ ವಿಡಿಯೋದಲ್ಲಿ ಏನಕ್ಕೆ ಮಾಡ್ತಾಯಿದ್ದೀನಪ್ಪ ಈ ವಿಡಿಯೋನ ಅಂತ ಕೇಳ್ಬೋದು. ನಾಯಿ ತೊಗೊಂಡ್ಬೇಡಿ ಅಂತ ಹೇಳಲ್ಲ. ಒಂದು ಮರಿ ಹಾಕ್ಸ್ತೀರಾ ಅಂದ್ಕೊಳ್ಳಿ, 1ರಲ್ಲಿ 5 ಮರಿ ಹಾಕ್ಸ್ತೀರಾ ಅಂದ್ಕೊಳ್ರಿ. 5ರಲ್ಲಿ ಏನಾಗುತ್ತೆ, ಮಿನಿಮಮ್ 10,000 ಅಂತಂದ್ರೆ 50,000 ರೂಪಾಯಿ. ನೀವು ಖರ್ಚು ಮಾಡಿರೋದು ಎಷ್ಟು ನಾಯಿ ತರಕ್ಕೆ ಒಂದು 15,000 ಖರ್ಚು ಮಾಡಿರ್ತೀರಾ. ಜೊತೆಗೆ ಊಟ ಅದು ಇದು ತಿಂಗ್ಳಿಗೆ ಏನಿಲ್ಲ ಅಂದರೆ 1,000 ರೂಪಾಯಿ. ಇವಾಗ ಸೊಸೈಟಿಗೆ ಎಲ್ಲರಿಗೂ ಫ್ರೀ ಬಂದೇ ಬರುತ್ತೆ. ಇಲ್ಲ ಅಂದರೆ ನಮ್ಮಂಥವ್ರಿಗೆ ನೋಡಿ ನನಗೆ ತಗೊಂಬಂದು ಕೊಡ್ತಾ ಇರ್ತಾರೆ ಅಕ್ಕಿನ. ಇದರಲ್ಲೆಲ್ಲ ಈ ಥರದ್ರಲ್ಲೆಲ್ಲ ಸ್ಟಾಕ್ ಮಾಡಿ ಇಕ್ಕೊಂತೀನಿ ನಾನೇನೆ ಅಕ್ಕಿನ. ಸೊ ನೀವು ಯಾರನ್ನ ಕೇಳಿದ್ರೆ ಕೂಡ ಕೊಡ್ತಾರೆ. ನಿಮ್ಗೆ ಸಾಕೋಕ್ಕಾಗಲಿಲ್ಲ ಅಂದರೆ ಪ್ಯಾಷನ್ ಇದ್ದರೆ ಕೂಡ ಈ ಥರ ನಾವು ಸಾಕ್ಬೋದು. ಬೇಕಾದರೆ ಈ ಥರ ಅಕ್ಕಿಗಳು ತೊಗೊಂಬಂದು ಚಿಕನ್ ಸಿಗುತ್ತೆ ಈ ಬ್ರೀಡರ್ಗಳೇ ಅಂತಲೇ 35 ರೂಪೀಸ್ 40 ರೂಪೀಸ್ ಸಿಗುತ್ತೆ. ಇಂಥದ್ದನ್ನು ತೊಗೊಂಬಂದು ಸಾಕೊಬೋದು. ಈಗ ನೀವು ಎಷ್ಟು 50,000 ರೂಪಾಯಿಗೆ ಅಷ್ಟು ಮಾಡಿ ಒಂದು 25,000 ಅದು ಖರ್ಚು ಮಾಡಿದ್ದು ವ್ಯಾಕ್ಸಿನ್ ಎಲ್ಲ ಸೇರಿ ಒಂದು 30,000 ಅಂತ ಇಟ್ಕೊಳ್ರಿ. 20,000 ಲಾಭ ಮಾಡ್ತೀರಂದರೆ ಅದನ್ನ ಸ್ಟಾಪ್ ಮಾಡಿಸ್ಬಿಡಿ. 5,000 ರೂಪಾಯಿ ಕೊಟ್ಟು ಯೂಟರಸ್ನ ತೆಗೆಸ್ಬಿಟ್ಟು ಸ್ಪೇ ಮಾಡಿಸ್ಬಿಡಿ, ನ್ಯೂಟನ್ ಮಾಡಿಸ್ಬಿಡಿ, ಗಂಡದಾಗಿದ್ದರೆ ಹೆಣ್ಣದಾಗಿದ್ದರೆ. ಈ ಥರ ಮಾಡಿಸೋದ್ರಿಂದ ಈ ಥರ ಮಾಡಿಸಿ ಬಿಡೋಂಥ ಪ್ರಾಬ್ಲಮ್ಗಳು ಬರೋಲ್ಲ. ಇದು ನೋಡ್ತಿರೋರ್ಗೆ ಅನಿಸ್ತಾ ಇರ್ಬೋದು ಏನು ಈ ಥರ ಹೇಳ್ತಾವನು ಅಂತ. ಅದಕ್ಕೇನು ಹೆಸರಿಕ್ಬೇಕು ಅಂತಲೂ ಗೊತ್ತಿಲ್ಲ. ರೋಸಿ ಓಯ್ ಹಾಂ ನೀನೇ ನಿನ್ನ ಹೆಸರು ರೋಸಿ. ಇನ್ಮೇಲೆ ರೋಸಿ ಅಂತ ಇಟ್ಟಿದ್ದೀನಿ, ನೋಡೋಣ ಹಿಂಗೆ ಏನಾಗುತ್ತೆ ಅಂತ. ಇನ್ಮೇಲಾದರೂ ನೀವು ಯಾರನ್ನೇ ನೋಡ್ರಿ, ಒಂದು ಓನರು ಮನೇಲಿ ಕಟ್ಟಾಕ್ತವನೆ ಮತ್ತು ಅಂದರೆ ಹಿಂಸೆ ಕೊಡ್ತಾವ ನಾನು ನಾಯಿಗೆ ಊಟ ಆಗ್ತಿಲ್ಲ ಅಂದರೆ ನೀವೇ ವೀಡಿಯೋ ಮಾಡಿಬಿಟ್ಟು ನನಗೆ ಕಳಿಸಿ. ಪ್ರಪಂಚ ಅಂತ ನನ್ನ ಐಡಿ ಐತಿ ಇನ್ಸ್ಟಾಗ್ರಾಮಲ್ಲಿ, ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ನಾನೇನು ನಿಮಗೆ ಫಾಲೋವರ್ಸ್ಗೋಸ್ಕರ ಮಾಡ್ತಿಲ್ಲ, ಏನಕ್ಕೋಸ್ಕರನೂ ಮಾಡ್ತಿಲ್ಲ. ನೀವು ಈ ಕೆಲಸ ಮಾಡಿದ್ರೆ 4 ಜನ ನಿಮ್ಮನ್ನ ನೋಡ್ಬಿಟ್ಟು ಇನ್ನೂ 4 ಜನ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಆವಾಗ ಈ ಥರ ಬ್ರೀಡಿಂಗ್ ಮಾಡೋ ಇದು ಹೋಗುತ್ತೆ. ಇನ್ನೊಂದೇನಂತಂದರೆ ಮನೇಲಿ ಸಾಕಬೇಕು ಅಂತ ಇರ್ತಾರೆ ನೋಡಿರಿ ಒಬ್ರೊಬ್ರು, ಅವ್ರು ಕೂಡ ಅವ್ರದ್ದೇ ಮೇಜರ್ ತಪ್ಪು. ಏನಂದರೆ ಇದು ಮನೇಲಿ ಸಾಕಿರೋದು ಕೂಡ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲ ಬ್ರೀಡರ್ ಕೂಡ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಯಾರು ಅಂತ ನಮ್ಗೆ ಗೊತ್ತಿಲ್ಲ ನಾನು ಡೈರೆಕ್ಟಾಗಿ ಹೇಳೋದಕ್ಕೆ. ಸೊ ಏನಂತಂದರೆ ನೀವು ಇನ್ಮೇಲಾದ್ರೂ ಏನು ಮಾಡ್ತೀರಾ ಅಂತಂದರೆ ಯಾರಾದರೂ ನಾಯಿ ಹಿಂಸೆ ಕೊಡ್ತಾಯಿರ ಅದು ವೀಡಿಯೋ ಮಾಡಿ ನಾನು ಕಳಿಸೋದ್ರಿಂದ ನಾನು ಪೋಸ್ಟ್ ಮಾಡ್ತೀನಿ. ನಾನು ನಿಮ್ಮದ್ರಲ್ಲೇ ಪೋಸ್ಟ್ ಮಾಡಿ ನನಗೆ ಕೊಲಾಬ್ರೇಟ್ ಕೊಡಿ, ನಾನು ಅದನ್ನು ಕೊಲಾಬ್ರೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮ್ಗೇನು ಅನಿಸ್ತು ಇದ್ರ ಬಗ್ಗೆ ಅಂತೇಳಿ, ಮತ್ತು ನಾನು ಇದನ್ನು ರೆಡಿ ಮಾಡ್ತೀನೋ ಮಾಡೋಕ್ಕಾಗಲ್ವೋ ಅಂತನೋ ನೀವು ಹೇಳಿ. 50 ಬಾಯ್ ನಮ್ಮ ಬಾಯ್ ಅಂತೆ ನೋಡಿ, ಬಾಯ್ ನಮ್ಮ 50 ಬಾಯ್ ಸಿಮ್ರಾನ್. ಇಷ್ಟೇ ಇವತ್ತಿನ ಕತೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಥವರೆಗೂ ಟೇಕ್ ಕೇರ್, ಬಾಯ್.